ನಗುತ್ತಾ ಚಾಮುಂಡಿ ನಿಂತಿಹಳು. ಹೋಗಿ ಬಂದ ಗಾಳಿಯಲ್ಲಿ ಅವಳ ಜೊತೆ ಬೀಸಿ ಬಂದ ಗಾಳಿಯಲ್ಲಿ ಅವಳು ಸಿರು. ಹಸಿ ಹಸಿರು ಪೈರುಗಳೇ ಅವಳುಗೆ ಆ ತಾಯಿ ರೂಪವೋ ಹಲವು ಬಗೆ. ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಹೈಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜ್ಯೇಷ್ಠನುತೆ. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಸುರವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ಹರ್ಷಿಣಿ ಹರ್ಷರತೆ. ತ್ರಿಭುವನ ಘೋಷಿಣಿ ಶಂಕರ ತೋಷಿಣಿ ಕಿಲ್ಮಿತ ಮೋಷಿಣಿ ಗೋಚರತೆ. ಧನುಜ ನಿರೋಷಿಣಿ ದಿದಿಸುತ ರೋಷಿಣಿ ಸಿಂಹದ ಶೋಷಿಣಿ ಸಿಂಧು ಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಐ ಜಗದಂಬ ಮದಂಬ ಕದಂಬ ವನಸ್ತ್ರಿಯ ವಾಸಿನಿ ಹಾಸರತೆ. ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ತುಂಗ ನಿಧಾಲಯ ಮಧ್ಯಗತೆ. ಮಧು ಮಧುರೇ ಮಧು ಕೈಟಭ ಗಂಜನಿ ಕೈಟಭ ಗಂಜಿನಿ ರಾಸರತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ.
ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಇವತ್ತೊಂದು ದಿವಸ ನಾವು ಬೆಂಗಳೂರು ಜಿಲ್ಲೆ ಹುಣಸೆ ಮಾರನಹಳ್ಳಿ ಚಂದ್ರ ಮುರುಳೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದೀವಿ. ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ದಸರಾದ ವೈಭವ, ನವರಾತ್ರಿಯ ವೈಭವ, ಅಮ್ಮನವರ ಪೂಜೆ ಅಲಂಕಾರ ತುಂಬಾ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಚಂದ್ರ ಮುರುಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಾಜರ ಕಾಲದಿಂದ ನೆರವೇರಿಸಿಕೊಂಡು ಬರ್ತಿದ್ದಾರೆ. ದೇವಸ್ಥಾನದ ಬಗ್ಗೆ ಮತ್ತೆ ಇಲ್ಲಿ ನಡೆಯುವಂತೆ ಕಾರ್ಯಕ್ರಮದ ಬಗ್ಗೆ ಮತ್ತೆ ಭಕ್ತಾದಿಗಳಿದ್ದಾರೆ ಮತ್ತೆ ಐನೋರಿದ್ದಾರೆ. ದೇವಸ್ಥಾನದ ಬಗ್ಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಪರಮ ಪೂಜ್ಯ ಸ್ವಾಮೀಜಿಗಳವರ ಅಡಿದವರುಗಳಲ್ಲಿ ಮೊದಲಿಗೆ ಪರಮಟ್ಟು ಈ ಒಂದು ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಚಕ್ರ ರಾಜರಾಜೇಶ್ವರಿ ದೇವಿ ಸಮೇತ ಚಂದ್ರಮೌಳೇಶ್ವರರ ಅಡಿದವರುಗಳಲ್ಲೂ ಕೂಡ ನಮಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ, ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಹಾಜನಗಳೇ, ಈ ರಾಜ ಪರಂಪರೆ, ಮೈಸೂರಿನ ರಾಜರ ಪರಂಪರೆಯಿಂದ ಈ ಒಂದು 7 ಗ್ರಾಮಗಳನ್ನ ಈ ಒಂದು ಉಡುಗೊರೆಯಾಗಿ ಕೊಟ್ಟಂತ ಈ ಒಂದು ಹುಣಸಮಾನಹಳ್ಳಿ ಕ್ಷೇತ್ರಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ. ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಂತ ಕ್ಷೇತ್ರನಾಥನಾಗಿರ್ತಕ್ಕಂಥ ಚಂದ್ರಮೌಳೇಶ್ವರ ಸ್ವಾಮಿಯನ್ನು ಕೂಡ ಮೊದಲಿಂದಲೂ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಗುರು ಪರಂಪರಾಗತವಾಗಿ ವರ್ಷದಲ್ಲೂ ಕೂಡ ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಕೂಡ ಸುಸೂತ್ರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ದಸರಾ ಮಹೋತ್ಸವದ ಕಾರ್ಯದಲ್ಲಿ 10 ದಿವಸಗಳ ಕಾಲ ಶರನ್ನವರಾತ್ರಿಯ ವಿಶೇಷ ಅಂಗವಾಗಿ ನಾಡ ಹಬ್ಬವನ್ನು ಆಚರಿಸುವಂತ ರೀತಿಯಿಂದ ಇಲ್ಲೂ ಕೂಡ ಮೈಸೂರಿನ ಪರಂಪರೆಗೆ ನಡೆ ಬರ್ತಾ ಇದೆ. ಅದೇ ಪ್ರಕಾರವಾಗಿ 10 ದಿವಸಗಳ ಕಾಲ ಬೆಳಗ್ಗೆ ಮತ್ತು ಸಂಧ್ಯಾ ಕಾಲದಲ್ಲೂ ಕೂಡ 2 ಕಾಲಗಳಲ್ಲಿ ಪರಮಾತ್ಮನಿಗೆ ಮಾಡುವಂತ ಎಲ್ಲಾ ಕೈಂಕರ್ಯಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಬೆಳಗಿನ ಜಾವದಲ್ಲಿ ರುದ್ರ ಸ್ವಾಮಿಗೆ ರುದ್ರಾಭಿಷೇಕ, ದಿವ್ಯ ಅಷ್ಟೋತ್ತರ ಸೇವೆಯನ್ನ ಮಾಡ್ತಕ್ಕಂಥದ್ದು. ಸಂಧ್ಯಾ ಕಾಲದಲ್ಲಿ ಸಾಮೂಹಿಕವಾಗಿ ಎಲ್ಲಾ ಸುಮಂಗಲಿಯರು ಕೂಡ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಸಮಾಹಿತರಾಗಿ ಈ ಒಂದು ಸಮಾವೇಶಗೊಂಡು ಈ ಒಂದು ಕ್ಷೇತ್ರದಲ್ಲಿ ಲಲಿತಾ ಸಹಸ್ರನಾಮ ಸ್ತೋತ್ರ ಪೂಜೆಗಳನ್ನ, ಅಷ್ಟೋತ್ತರಾದಿಗಳನ್ನ ಮಾಡುವುದರ ಜೊತೆಗೆ ಈ ಒಂದು ಪರಂಪರೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ದಸರಾ ಮಹೋತ್ಸವದಲ್ಲಿ ಈ 10 ದಿವಸಗಳ ಕಾಲ ಸಂಧ್ಯಾ ಕಾಲದಲ್ಲಿ ದೇವಿಗೆ ವಿಶೇಷವಾದ ಪರಮಾನ್ನ ಮತ್ತು ಅದಕ್ಕೆ ಉದ್ದಿನ ವಡೆ ಪಾಯಸವನ್ನು ವಿಶೇಷವಾಗಿ ಮೊದಲಿಂದಲೂ ಕೂಡ ಎಡೆಯನ್ನು ಮಾಡಿ ಎಲ್ಲರಿಗೂ ಕೂಡ ಹಂಚುವಂತ ಒಂದು ವ್ಯವಸ್ಥೆಯನ್ನು ಕೂಡ ಇದೆ. ಇದೇ ಪ್ರಕಾರವಾಗಿ ಗುರು ಪರಂಪರಾಗತವಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಕೂಡ ವರ್ಷಕ್ಕೆ ಈ ಒಂದು ವಿಶೇಷವಾಗಿ ಕಾಮನ ಹುಣ್ಣಿಮೆಯ ದಿವಸದಲ್ಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆಯಿಂದ ರಥ ಮಹೋತ್ಸವ ಕೂಡ ನಡೀತದೆ. 7 ದಿನಗಳ ಕಾಲ ಯಥಾ ಪ್ರಕಾರ ಪರಂಪರಾಗತವಾಗಿ ಬಂದಿರತಕ್ಕಂಥ ರೀತಿಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ 7 ದಿನಗಳ ಕಾಲ ಅಲ್ಲೂ ಕೂಡ ನಡೀತಕ್ಕ ವಿಶೇಷ ಒಂದೊಂದು ಪ್ರತಿ ದಿವಸವೂ ಕೂಡ ರಾತ್ರಿ ಸಂಧ್ಯಾ ಕಾಲದಲ್ಲಿ ಒಂದೊಂದು ಉತ್ಸವಗಳನ್ನ ಮೆರವಣಿಗೆಯನ್ನ ನಡೆಸುವಂತ ಒಂದು ವ್ಯವಸ್ಥೆ, ಪ್ರಾಕಾರೋತ್ಸವ ನಡೆಸ್ತಕ್ಕಂಥದ್ದು ಯಥಾ ಪ್ರಕಾರ ನಡೆದು ಬರ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ವಿದಿತವಾಗಿರ್ತಕ್ಕಂಥದ್ದು. ಹೀಗೆ ಈ ಒಂದು ಕ್ಷೇತ್ರ ಬಹಳ ಪುರಾತನ ಕಾಲದ ಸುಮಾರು 350 ವರ್ಷಗಳ ಕಾಲದಿಂದಲೂ ಕೂಡ ಈ ಒಂದು ದೇವಸ್ಥಾನ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಹಿಂದೆ ಮೊದಲು ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನ ಆಗಿತ್ತು. ಅದನ್ನ ಕಾಲಘಟ್ಟದಲ್ಲಿ ಎತ್ತರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿ ಇಲ್ಲಿ ಅನೇಕ ಚಲನಚಿತ್ರಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ತೆಗೆದಿರ್ತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥದ್ದು. ಈಗ ವಿಶೇಷವಾಗಿ ಇನ್ನೂ ಚೆನ್ನಾಗಿ
ದೇವಸ್ಥಾನ ವಿಜೃಂಭಣೆಯಿಂದ ವಿರಾಜಮಾನವಾಗಿ ಬೆಳಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಎಲ್ಲರೂ ಬಂದಂತ ಅಭ್ಯಾಗತರಿಗೆ ಭಕ್ತ ಮಹಾಶರಿಗೆ ದೈವ ಸಂಪನ್ನರಾಗಿರ್ತಕ್ಕಂಥ ಚಂದ್ರಮೌಳೀಶ್ವರರು ದಿವ್ಯ ಆಶೀರ್ವಾದವನ್ನು ಮಾಡುವುದರ ಜೊತೆಗೆ ಈ ಕ್ಷೇತ್ರ ಸಮೃದ್ಧಿಯಾಗಿ ಬೆಳೆದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಲವಾರು ದೇವತೆಗಳಿರಬಹುದು. ಮೂಲ ದೇವತೆ ಇಲ್ಲಿರ್ತಕ್ಕಂಥ ಕಾಶಿ ಕ್ಷೇತ್ರದಿಂದ ತಂದು ನೆಲೆಸಿರ್ತಕ್ಕ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಯ ವಿಶೇಷ ಅನುಗ್ರಹ ಗೊತ್ತಿರ್ತಕ್ಕಂಥ ವಿಷಯ ಇಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಅರ್ಚಕರಿಗೆ ಇಲ್ಲೆಲ್ಲ ಗೊತ್ತಿದೆ. ಇಲ್ಲಿ ಬಂದಂತವ್ರು ಎಲ್ಲರೂ ಕೂಡ ಬೆಳೆಸಿದಂತ ಒಂದು ಉದ್ದಿಯನ್ನು ಮಾಡತಕ್ಕಂತ ಒಂದು ಕ್ಷೇತ್ರ ಇದು. ಯಾರಿಗೂ ಕೂಡ ಆಶ್ರಯ ಬಂದಂತವರಿಗೆ ಇನ್ನೂ ಹೆಚ್ಚಿನದಾದಂತ ಬೆರಗನ್ನ ಕೊಟ್ಟು ಇಲ್ಲಿ ಇರ್ತಕ್ಕಂಥದಕ್ಕಿಂತ ಹೆಚ್ಚಿನದಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಮಿ ಅಂತ ಒಂದು ದಿವ್ಯ ಪರಂಪರೆ ಒಳತಕ್ಕಂತ ಈ ಒಂದು ಗತ ಪರಂಪರೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಕ್ಷೇತ್ರ ಇನ್ನೂ ಹೆಚ್ಚಿನದಾಗಿ ದಿನದಿನಕ್ಕೂ ಕೂಡ ವಿರಾಜಮಾನವಾಗಿ ಬೆಳಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ಹುಣಸಮಾರನಹಳ್ಳಿಯ ಶ್ರೀ ಚಕ್ರರಾಜರಾಜೇಶ್ವರಿ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನವು ಸುಮಾರು 350ಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನವಾಗಿರುತ್ತದೆ. ಈ ದೇವಸ್ಥಾನದ ಮೇಲುಸ್ತುವಾರಿಯನ್ನು ಶ್ರೀಮಠದಿಂದ ನಡೆಸಿಕೊಂಡು ಬರುತ್ತಿರುತ್ತಾರೆ. ನನಗೆ ಬುದ್ಧಿ ಬಂದಾಗಿನಿಂದ ನಮ್ಮ ಹಿರಿಯ ಶ್ರೀಗಳಾದ ಪಟ್ಟದ ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು, ತದನಂತರ ಶ್ರೀ ಗುರುರಂಜಯ ಸ್ವಾಮಿಗಳ ಈ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕಾರ ಮಾಡುತ್ತಿರುತ್ತಾರೆ. ಶ್ರೀ ಮಠದ ಆದೇಶದಂತೆ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ಯಾವ ರೀತಿ ನಡೆಯುತ್ತಿದೆಯೋ ಅದೇ ರೀತಿ ರಾಜರ ಕಾಲದಿಂದಲೂ ನಡೆಯುತ್ತಿದ್ದಂತೆಯೇ ಈಗಲೂ ಸಹ ಪೂಜಾ ಕಾರ್ಯಗಳು ನಡೆಯುತ್ತಿವೆ. ಪ್ರತಿ ಹುಣ್ಣಿಮೆಯಂದು ಬೆಳಗ್ಗೆ ರುದ್ರಾಭಿಷೇಕ, ನಂತರ ಉತ್ಸವ ಹಾಗೂ ಪ್ರತಿ ಶುಕ್ರವಾರ ತಾಯಿಗೆ ಸಹಸ್ರನಾಮಾರ್ಚನೆ ಹಾಗೂ ಅಷ್ಟೋತ್ತರಗಳು ಪ್ರತಿದಿನ ಪೂಜಾ ಕಾರ್ಯಗಳು ನಡೆಯುತ್ತಿದೆ. ಈ ಪೂಜೆಯು ಪ್ರತಿನಿತ್ಯವೂ ನಡೆಯುತ್ತದೆ. ಬೆಳಗ್ಗೆ ಮತ್ತು ಸಂಜೆ ಯಥಾಪ್ರವಾಗಿ ನಡೆಯುತ್ತಿದ್ದು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಇಲ್ಲಿಗೆ ಬಂದು ಬೇಡಿಕೆಗಳನ್ನು ಮಾಡಿಕೊಂಡ ಭಕ್ತರಿಗೆ ಎಲ್ಲಾ ರೀತಿಯ ಅನುಕೂಲಗಳು ಆಗುತ್ತಿರುವುದು ಕಂಡು ಬರುತ್ತಿದೆ. ಶ್ರೀ ಸ್ವಾಮಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಮಸ್ತೆ, ನನ್ನ ಹೆಸರು ತೇಜಸ್ವಿನಿ ಅಂತ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಚಂದ್ರಮೌಳೇಶ್ವರ ದೇವಸ್ಥಾನ ತುಂಬಾ ಪುರಾತನವಾದದ್ದು. ನಾವು ಹುಟ್ಟಿದ್ವೋ ಇಲ್ಲೋ ಗೊತ್ತಿಲ್ಲ, ಅವಾಗಿಂದನೂ ಇದೆ ಇದು. ನಾವು ಬಂದ್ 30 ವರ್ಷ ಆಯ್ತು. ನಾನು ಸುಮಾರು 23 ವರ್ಷದಿಂದನೂ ಇಲ್ಲಿ ನವರಾತ್ರಿ ದಿನ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಕ್ ಬರ್ತಿದೀವಿ. ಅವಾಗೆಲ್ಲ ಅಷ್ಟು ಇರ್ಲಿಲ್ಲ, ನಮ್ಗೆ ಆಡಕ್ಕೆ ಬರ್ತಿರ್ಲಿಲ್ಲ ಹಂಗ್ ನೋಡ್ಬೇಕು ಅಂದ್ರೆ. ಈಗ ಪ್ರತಿ ವರ್ಷ ಹೀಗೆ ಬಂದು ತುಂಬಾ ಚೆನ್ನಾಗಿ ಅಭ್ಯಾಸ ಆಗಿದೆ. ನವರಾತ್ರಿ 9 ದಿನ ಇಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಕುಮಾರಣ್ಣ ಇರ್ಬೋದು, ಅವ್ರು ಎಷ್ಟು ತುಂಬಾ ರಿಸ್ಕ್ ತಗೊಂಡು ಎಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿರ್ತಾರೆ. ಅದನ್ನ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನಾವಂತೂ ಈ ಟೈಮಲ್ಲಿ ಮೈಸೂರಿಗೆ ಹೋಗಕ್ಕಾಗಲ್ಲ. ಹಂಗಾಗಿ ಇಲ್ಲೇ ನಮ್ಮೂರಲ್ಲೇ ದೇವಿ ನೆಲೆಸಿರೋದ್ರಿಂದ ದೇವಿ ಬಗ್ಗೆ ತುಂಬಾ ಆರಾಧನೆ ಮಾಡ್ಬೇಕು ಅಂತ ಅನ್ಸಿದ್ರು. ಚಕ್ರರಾಜರಾಜೇಶ್ವರಿನ ನಾವ್ ಇಲ್ಲೆಲ್ಲ ಆರಾಧನೆ ಮಾಡಕ್ಕೋಸ್ಕರ ಈ ಲಲಿತಾ ಸಹಸ್ರನಾಮ ಪಾರಾಯಣವನ್ನ ಡೈಲಿ ಮಾಡ್ತೀವಿ. ಇದಕ್ಕೆ ಮೊದ್ಲೆಲ್ಲ ಕಡಿಮೆ ಜನ ಇರ್ತಿದ್ರು, ಈಗ ತುಂಬಾ ಜನ ಅವರೇ ಖುದ್ದಾಗಿ ಬರ್ತಿದ್ದಾರೆ. ಇದಕ್ಕೋಸ್ಕರ ಒಂದ್ ಗ್ರೂಪ್ ಸಹ ಮಾಡ್ಕೊಂಡಿದೀವಿ. ಎಲ್ರು ತುಂಬಾ ಚೆನ್ನಾಗಿ ಸಹಕರಿಸ್ತಿದ್ದಾರೆ. ಹೀಗೆ ಎಲ್ಲಾರು ನವರಾತ್ರಿಲೇ ಅಲ್ಲ, ಪ್ರತಿ ಸರಿನೂ ಎಲ್ಲಾರು ಬಂದು ದರ್ಶನ ಮಾಡ್ಬೇಕಾಗಿ ವಿನಂತಿ. ಮತ್ತೆ ಎಲ್ಲಾ ತರ ಪೂಜೆಗಳು ಇಲ್ಲಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಮಠದವ್ರ ಸಹಕಾರ ಅಂತೂ ಜಾಸ್ತಿನೇ ಇದೆ. ಇದಕ್ಕೆ ಜಾತ್ರೆ ಅಂತೂ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಎಲ್ಲೂ ಆತರ ನಡೆಯೋದೇ ಇಲ್ಲ. ನೀವು ಎಲ್ಲಾರು ಒಂದ್ಸರಿ ಬನ್ನಿ. ಮಾರ್ಚ್ ತಿಂಗಳಲ್ಲಿ ಹೋಳಿ ಹುಣ್ಣಿಮೆ ದಿನ ವಿಶೇಷವಾಗಿ ಜಾತ್ರೆ ಇರುತ್ತೆ. ಅವತ್ತು ರಥೋತ್ಸವ ಇರುತ್ತೆ. 1 ವಾರ ಈ ಊರಲ್ಲಿ ಜಾತ್ರೆ ಶುರುವಾಗುತ್ತೆ. ಫಸ್ಟ್ ದಿನ ಅಗ್ನಿಕುಂಡ ಮಾಡ್ತಾರೆ. ಆಮೇಲೆ ದಿನ ಒಂದೊಂದು ಅಲಂಕಾರ ಇರುತ್ತೆ, ಉತ್ಸವಗಳಿರುತ್ತೆ, ಮತ್ತೆ ಕಲ್ಯಾಣೋತ್ಸವ ಇರುತ್ತೆ. ರಥೋತ್ಸವದ ಹಿಂದಿನ ದಿನ ಅದು ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದಂತೂ ನೋಡಕ್ 2 ಕಣ್ಣು ಸಾಲದು. ನಾವು ಏನು ದೇವರ ಮದ್ವೆನ ಅಂತೀವಲ್ಲ, ಅದನ್ನ ಇಲ್ಲಿ ಕಣ್ಮುಂದೆನೆ ನೋಡ್ಬೋದು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಗಿರಿಜಾ ಕಲ್ಯಾಣ ಅಂತ ಅದು ತುಂಬಾ ಚೆನ್ನಾಗಿರುತ್ತೆ. 1 ವಾರ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಕೊನೆಯ ದಿನ ಹೋಳಿ ಹಬ್ಬನ ಮುತ್ತಿನ ಪಲ್ಲಕ್ಕಿ ಮಾಡಿ ಕೊನೆ ಮಾಡ್ತಾರೆ. ಮತ್ತೆ ಪ್ರತಿ ಪೌರ್ಣಮಿ ಅಮಾವಾಸ್ಯೆಯಲ್ಲೂ ವಿಶೇಷ ಪೂಜೆ ಇರುತ್ತೆ. ಉತ್ಸವ ಅಂತೂ ಇದ್ದೇ ಇರುತ್ತೆ. ಎಲ್ಲಾ ಸೋಮವಾರ ಶುಕ್ರವಾರ ಅಂತೂ ವಿಶೇಷವಾಗಿ ಅಮ್ಮನವ್ರಿಗೆ ಅರ್ಚನೆ ಅಭಿಷೇಕ ಎಲ್ಲ ಇದ್ದೇ ಇರುತ್ತೆ. ಧನ್ಯವಾದಗಳು. ಇದೇ ಗ್ರಾಮವಾಸಿ. ನಾನು ವಿದ್ಯಾಭ್ಯಾಸ ಸಹ ಆಗಿದ್ದು ಸ್ವಾಮಿಗಳು ಕಾಲೇಜಲ್ಲೇ ಆಗಿದ್ದು. ಹುಣಸಮಾನಹಳ್ಳಿಲಿ ತುಂಬಾ ಚೆನ್ನಾಗಿ ನವರಾತ್ರಿ ಆಗುತ್ತೆ. ನಮ್ಗೆಲ್ಲ 9 ದಿವಸನೂ ಮೈಸೂರಲ್ಲಿ ಹೋಗಿ ಅಷ್ಟು ವಿಜೃಂಭಣೆಯಿಂದ ದಸರಾ ನೋಡಕ್ ಆಗಲ್ಲ. ಅದಕ್ಕೋಸ್ಕರ ನಮ್ಮೂರಲ್ಲೇ ಚಕ್ರ ರಾಜರಾಜೇಶ್ವರಿ ಇರೋದ್ರಿಂದ 9 ದಿವಸನೂ ಇಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ, ಪುರೋಹಿತರೆಲ್ಲ ತುಂಬಾ ಶ್ರಮ ವಹಿಸಿ 1 ಗಂಟೆವರೆಗೂ ಕೆಲಸ ಮಾಡಿ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಹೆಣ್ಮಕ್ಳು ಅಷ್ಟೇ
ಡೈಲಿ ಏನೇನ್ ಕಲರ್ ಇರುತ್ತೋ ಬಟ್ಟೆಗಳು ಹಾಕೊಳ್ಳೋದು, ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು, ನಗ್ನಗ್ತಾ ಬರೋದು, ಚೆನ್ನಾಗಿ ಭಾಗವಹಿಸ್ತಾರೆ. ಮತ್ತೆ ಎಲ್ಲಾರು ಒಂದೊಂದ್ ಪ್ರಸಾದ ಮಾಡ್ಕೊಂಡ್ ಬರ್ತಾರೆ, ಯಾವಾಗ್ಲೂನು ಪೂಜೆ ಕೊಡ್ತಾರೆ, ಅಭಿಷೇಕ ಮಾಡಿಸ್ತಾರೆ. ಮತ್ತೆ ಇಲ್ಲಿನ ಪ್ರಸಾದದ ವಿಶೇಷತೆ ಏನ್ ಗೊತ್ತಾ, ಎಲ್ಲಾ ಕಡೆ ಚಿತ್ರಾನ್ನ, ಪೊಂಗಲ್ಲು, ಮೊಸರನ್ನ ಎಲ್ಲಾ ಮಾಡ್ತಾರೆ. ಆದ್ರೆ ಇಲ್ಲಿ 50 ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಏನು ಅಂದ್ರೆ ದೇವಸ್ಥಾನದಲ್ಲಿ ಯಾವಾಗ್ಲೂ ಬೇರೆ ಕಡೆಗಿಂತ ವಿಭಿನ್ನವಾದ ಪ್ರಸಾದ ನಮ್ ದೇವಸ್ಥಾನದಲ್ಲಿ ಆಗುತ್ತೆ. ವಡೆ ಪಾಯಸ ಮತ್ತೆ ಬರೀ ಹೆಸರು ಬೇಳೆ, ಅದಕ್ಕೆ ಹೆಸರು ಬೇಳೆ, ಸೌತೆಕಾಯಿ, ಕಾಯ್ತುರಿ, ಏನು ಉಪ್ಪು ಹಾಕೋದಿಲ್ಲ. ಅದು ಈ ದೇವಸ್ಥಾನದ ಪ್ರಸಾದದ ವಿಶೇಷತೆ. ತುಂಬಾ ಚೆನ್ನಾಗಾಗತ್ತೆ. ಹೆಣ್ಮಕ್ಳು ಅಷ್ಟೇ. ಆಮೇಲೆ ಇಲ್ಲಿ ಅಂಬಿಕಾ ಆಂಟಿ ಅಂತಿದ್ದಾರೆ, ರಾಣಿಯವರಾಗ್ಲಿ, ಎಲ್ಲರೂ ಅಷ್ಟೇ ದೇವಸ್ಥಾನದ ಕಾರ್ಯ ಅಂದ್ರೆ ತಾವೇ ಮುಂದೆ ನಿಂತು ಎಲ್ಲಾ ಕೆಲ್ಸನ ಮಾಡ್ತಾರೆ. ಕ್ಲೀನಿಂಗ್ ಆಗ್ಲಿ, ನಾರಾಯಣ ಸ್ವಾಮಿ ಅವ್ರ ಮನೆಯವರು ಅಂತಿದ್ದಾರೆ, ಅವ್ರ ಮನೆಯವರೆಲ್ಲ ಕ್ಲೀನಿಂಗ್ ವ್ಯವಸ್ಥೆ ವಹಿಸ್ಕೊಂಡಿದ್ದಾರೆ. ಮತ್ತೆ ಬೇರೆಯವರೆಲ್ಲ ಒಬ್ರು ಮಾವಿನ ತೋರಣ ಕಟ್ಟೋದು, ಬಾಳೆ ಕಂಬ ಕಟ್ಟೋದು, ಆ ತರ ಮಾಡ್ತಾರೆ. ಮತ್ತೆ ಪರ್ವತರಾಜ ಒಡೆಯರ್ ಸ್ವಾಮಿಗಳಿಗೂ ನಮ್ಮ ಮಾವನಿಗೂ ತುಂಬಾ ಒಳ್ಳೆ ಬಾಂಧವ್ಯ ಇತ್ತು. ಹುಷಾರಿಲ್ಲ ಅಂದ್ರೆ ಬಂದ್ ನೋಡೋರು. ತುಂಬಾ ಖುಷಿ ಆಗೋದು ಅವರೆಲ್ಲ ನಮ್ಮ ಮನೆಗ್ ಬಂದ್ರೆ. ಚೆನ್ನಾಗ್ ದೇವಸ್ಥಾನದಲ್ಲಿ ಅಲಂಕಾರ ಆಗುತ್ತೆ. ಇವರೆಲ್ಲ ನಮ್ಮನ್ನು ಅಷ್ಟೇ ಬನ್ರಮ್ಮ ಹಾಡ್ ಹೇಳ್ರಿ ಅಂತೆಲ್ಲ ಕರೀತಾರೆ. ಮತ್ ಇನ್ನೊಂದ್ ವಿಶೇಷ ಏನ್ ಗೊತ್ತಾ, ಪೌರ್ಣಮಿಲಿ ಬೆಳಗ್ಗೆನೆ ಉತ್ಸವ ಆಗುತ್ತೆ. ಮನೆಗೂ ಮನೆ ಹತ್ರ ಬರುತ್ತೆ, ಪೂಜೆ ಕೊಡ್ತೀವಿ, ಅದ್ ನೋಡಕ್ಕೆ ಒಂದ್ ಖುಷಿ ಆಗುತ್ತೆ. ಮತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ ಜಾತ್ರೆ ನಡೆಯುತ್ತೆ. ಇದೊಂದ್ ಸ್ವಲ್ಪ ವಿಭಿನ್ನವಾಗೇ ಜಾತ್ರೆ ಆಗುತ್ತೆ. ಎಲ್ಲಾ ಕಡೆ 2 ದಿವ್ಸಕ್ ಮುಗ್ದೋಗುತ್ತೆ. 4-5 ದಿವ್ಸ ಜಾತ್ರೆ ನಡೆಯುತ್ತೆ. ಅಗ್ನಿಕುಂಡ, ರಥೋತ್ಸವ ಎಲ್ಲ ಆಗತ್ತೆ. ಆಮೇಲೆ ಸುತ್ತಮುತ್ತಿನ ಊರಿನ ಜನ ಎಲ್ಲ ಬರ್ತಾರೆ. ಮತ್ ದಾಸೋಹ ಇರುತ್ತೆ ದೇವಸ್ಥಾನದಲ್ಲಿ. ಆಗಿನಿಂದ ಏನ್ ಪ್ರಸಾದ ಇರುತ್ತೋ, ಕಾಳ್ ಸಾರು, ಅನ್ನ ಸಾರು, ಮುದ್ದೆ, ಪಾಯಸ, ಅದೇ ವಿಶೇಷವಾಗಿ ವ್ಯವಸ್ಥೆ ಇರುತ್ತೆ. ಚೆನ್ನಾಗ್ ಜಾತ್ರೆ ಆಗತ್ತೆ. ಆಮೇಲೆ ಕಾರ್ತಿಕ್ ಮಾಸದ ಪೂಜೆ ಅಂತ ಮಾಡ್ತಾರೆ. ಒಂದ್ ಮನೆ ಪಕ್ಕದವ್ರಿಗೆ ಹಂಗೆ ಪೂಜೆ ಆಡ್ ಆಗ್ತಾ ಹೋಗುತ್ತೆ. ಅವಾಗ್ಲೂ ಅಷ್ಟೇ ಎಲ್ಲಾರು ವಿಶೇಷ ಅಲಂಕಾರ ಮಾಡ್ಸಿ ಪ್ರಸಾದ, ಮೊಸರನ್ನ, ಅವಾಗ್ಲೂ ಅಷ್ಟೇ ಪ್ರಸಾದದ ವಿಶೇಷತೆ ನೀವ್ ಬೇರೆ ಏನಾದ್ರೂ ಮಾಡಿಸ್ಬೋದು. ಆದ್ರೆ ಹೆಸರು ಬೇಳೆ, ಮೊಸರನ್ನ, ಪಾಯಸ ಮಾತ್ರ ಅವು ಕಂಪಲ್ಸರಿ ಇದ್ದೇ ಇರ್ಬೇಕು. ಹೆಣ್ಮಕ್ಳಿಗೆ ಎಲೆ ಅಡಿಕೆ, ಅರ್ಶಿನ ಕುಂಕುಮ ಕೊಡೋದಾಗ್ಲಿ, ಏನ್ ಹಳೆ ಕಾಲದ ಸಂಪ್ರದಾಯ ಇದೆ ಅದೆಲ್ಲ ನಮ್ ದೇವಸ್ಥಾನದಲ್ಲಿ ನಡ್ಕೊಂಡ್ ಬಂದಿದೆ. 50 ವರ್ಷದ ಇತಿಹಾಸ ನನಗ್ ಗೊತ್ತಿರೋಂಗಿದೆ. ಇನ್ನು ಹೆಚ್ಚಾಗಿರ್ಬೋದು, ಅದ್ ನನಗ್ ಗೊತ್ತಿಲ್ಲ. ಮಠದವರೇ ಎಲ್ಲ ವಹಿಸ್ಕೊಂಡು ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ. ಅರ್ಚಕರು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಪಾಲ್ಗೊಳ್ಳೋದಾಗ್ಲಿ, ಬಗೆ ಅಲಂಕಾರ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಎಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗ್ ಮಾಡ್ತಾರೆ. ಊರಿನ ಜನ ಎಲ್ಲ ಸಹಕಾರ ಮಾಡ್ತಾರೆ. ಊರಿನ ಜನ, ಹೆಣ್ಮಕ್ಳು, ಮಕ್ಳು ಎಲ್ಲಾರು ಸಹಕಾರ ಮಾಡಿ ಜಾತ್ರೆನ ವಿಶೇಷವಾಗಿ ದೇವಸ್ಥಾನಕ್ಕೆ ಏನೇನ್ ಅನುಕೂಲ ಬೇಕೋ ಅದೆಲ್ಲ ಮಾಡ್ತಾರೆ. ಧನುರ್ ಮಾಸದಲ್ಲಿ ಬೇರೆ ಕಡೆ ಎಲ್ಲ ಮನೆಗಳ್ದೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ಅವ್ರು ಪ್ರಸಾದನ ಇನ್ನೂ ಜೋರಾಗಿ ಮಾಡಿ, ಪ್ರಸಾದ ಜೋರಾಗಿ ಮಾಡಿಸೋದು. ಜನರು ಸಪ್ರೇಟ್ ಮಾಡಿಸ್ತಾರೆ, ಸ್ವಾಮಿಗಳು ಮಾಡ್ತಾರೆ. ಇದು ಜನರು ಖುಷಿಯಿಂದ ನಮ್ ದೇವಸ್ಥಾನ ಅಂತ ಎಲ್ಲ ಮಾಡ್ತಾರೆ. ಧನ್ಯವಾದಗಳು. ಪರಮ ಪೂಜ್ಯ ಶ್ರೀಗಳವರ ಆಶೀರ್ವಾದದಿಂದ ಮತ್ತು ಚಕ್ರರಾಜ ರಾಜೇಶ್ವರಿ ಸಮೇತ ಚಂದ್ರಮೌಳೇಶ್ವರ ಆಶೀರ್ವಾದದಿಂದ ಊರಿನ ಗ್ರಾಮಸ್ಥರೆಲ್ಲರೂ ಪ್ರತಿ ವರ್ಷ ಜನವರಿ 14ರಿಂದ ನವೆಂಬರ್ ಕೊನೆಯವರೆಗೂ ಪ್ರತಿ ತಿಂಗಳು ಒಂದೊಂದು ಪೂಜೆ ನಡೀತದೆ. ಹೆಣ್ಣು ಮಕ್ಕಳು ಹೆಚ್ಚಿಗೆ ಭಾಗವಹಿಸಿ ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೂ ಊರಿನ ಗ್ರಾಮಸ್ಥರು ಸಹ ಸಕಾಲಕ್ಕೆ ಬಂದು ನಮ್ಮ ಚಂದ್ರಮೌಳೇಶ್ವರನ ಆಶೀರ್ವಾದ ಪಡೆದು ಪ್ರತಿದಿನ ನವರಾತ್ರಿಯಲ್ಲಿ ಪ್ರತಿದಿನ ಪ್ರಸಾದ ವಿನಿಯೋಗ ಇದೆ. ಮತ್ತು ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಾಡುಗಳನ್ನು ಸಹ ಹೇಳ್ತಾ ಇದ್ದಾರೆ. ಕುಂಕುಮಾರ್ಚನೆ ಇದೆ. ಈ ತಿಂಗಳಲ್ಲಿ 9 ದಿನ ನವರಾತ್ರಿಯ ಪ್ರಯುಕ್ತ ಎಲ್ಲರೂ ಬಂದು ಸಹಕರಿಸಿ ಈ ನಮ್ಮ ದೇವಸ್ಥಾನದ ಆಗು ಹೋಗುಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಪರಮ ಪೂಜ್ಯ ಶ್ರೀಗಳವರ ಆಶೀರ್ವಾದದಿಂದ ನಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಕಾರ್ಯಗಳು ಪ್ರತಿದಿನ ಸೋಮವಾರ ರುದ್ರಾಭಿಷೇಕ, ಅಷ್ಟೋತ್ರಗಳು ಎಲ್ಲ ನಡೆದುಕೊಂಡು ಬರ್ತಾ ಇದ್ದಾವೆ. ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಸಹಕರಿಸಿ ಸಾಲಾಗಿ ಬಂದು, ಮತ್ತು ನವೆಂಬರ್ ಕಾರ್ತಿಕ ಸೋಮವಾರದಲ್ಲಿ ನಾವೆಲ್ಲರೂ ಸೇರಿ ಪ್ರತಿಯೊಬ್ಬರು ಅವರವರ ಸಹಾಯ ಮಾಡ್ತಾರೆ. ಅನ್ನದಾಸೋಹ ಮಾಡ್ತಾ ಇದ್ದೀವಿ. ಅದು ಪ್ರತಿ ವರ್ಷ ನಡೆದುಕೊಂಡು ಹೋಗ್ತಾ ಇದೆ.